ಹೆಲೋ ಗೈಸ್, ವೆಲ್ಕಮ್ ಟು ಮೈ ಸಂಡೇ ಬ್ಲಾಗ್. ನಾನಿದ್ದಾಗ ಟೈಮ್ 10 ಕಾಲಾಗಿತ್ತು. ಮೂಡ್ ಕೂಡ ಬ್ಯಾಡ್ ಆಗಿತ್ತು. ಬಿಕಾಸ್ ನನ್ ಪೆಟ್ ಪಾರ್ತಾಗೆ ಕಣ್ಣತ್ರ ಇನ್ಫೆಕ್ಷನ್ ತರ ಆಗಿತ್ತು ಏನೋ, ತುಂಬಾನೇ ರೆಡ್ ಆಗಿತ್ತು. ಸೊ ಬೇಗ ಡಾಕ್ಟರ್ ಹತ್ರ ಅಪಾಯಿಂಟ್ಮೆಂಟ್ ತಗೊಂಡು ರೆಡಿ ಆದೆ. ಆಕ್ಚುಲಿ ಹೇಳ್ಬೇಕಂದ್ರೆ ನಂಗೆ ಆನಿಮಲ್ಸ್ ಅಂದ್ರೇನೆ ತುಂಬಾ ಭಯ. ಬಟ್ ನನ್ನ ಫಸ್ಟ್ ಪೇಮೆಂಟ್ ನಲ್ಲಿ ತುಂಬಾ ಅಮೂಲ್ಯವಾಗಿ ತಂದಿದ್ದು ಅಂದ್ರೆ ಪಾರ್ಥ. ಇನ್ಫ್ಯಾಕ್ಟ್ ನಾನು ಅವನ್ನ ಮನೇಲಿ ಕೂಡ ಅಷ್ಟೊಂದೇನ್ ಮುದ್ ಮಾಡಲ್ಲ, ಬಟ್ ಯಾರು ಇಲ್ಲ ಅಂದಾಗ ನಾನು ನೋಡ್ಕೋತಿದ್ದೆ. ಸೊ ಈ ಟೈಮ್ ನಲ್ಲಿ ಕೂಡ ಯಾರು ಇರಲಿಲ್ಲ ಮನೇಲಿ. ಐ ಹ್ಯಾಡ್ ಟು ಟೇಕ್ ಹಿಮ್ ಟು ದ ಹಾಸ್ಪಿಟಲ್. ಹೋಗ್ತಾ ತುಂಬಾ ಜಾಯ್ಫುಲ್ ಆಗಿದ್ದ, ಮಕ್ಳ ಜೊತೆ ಎಲ್ಲ ಆಟ ಆಡ್ದ. ಆಟೋಲಿ ಕೂಡ ಗಾಳಿಗೆ ಖುಷಿಯಾಗಿ ಬಂದ. ಇವನು ಕಿಲಾಡಿ ಗೊತ್ತಾ, ಚೋಟುದ್ದ ಅವನೇ, ಆದ್ರೆ ದೊಡ್ಡ ನಾಯಿ ಮೇಲೆ ಹೋಗ್ತಾನೆ. ಅವನ್ದೆಲ್ಲ ಮುಗಿಸ್ಕೊಂಡು ನಮ್ ಚಿಕ್ಕಿ ಮನೆಗೆ ಸರ್ಪ್ರೈಸ್ ಕೊಡೋಣ ಅಂತ ಹೋದೆ. ಸರ್ಪ್ರೈಸ್ ಕೊಡಕಂತ ಹೋದೆ, ಆದ್ರೆ ನಾನೇ ಸರ್ಪ್ರೈಸ್ ಆದೆ. ಇವ್ರಿಬ್ರು ನೈಟಿ ಹಾಕೊಂಡಿರೋದ್ ನೋಡಿ. ಕೋಳಿ ತಲೆ ತಿಂದ್ರೆ ಒಳ್ಳೆ ಬುದ್ಧಿ ಬರುತ್ತೆ ಅಂತ ನಮ್ಮ ಮಮ್ಮಿ ಕೋಳಿ ತಲೆ ತಿಂತಾ ಇದ್ವಿ. ಎಲ್ರು ಒಂದ್ ಡ್ಯಾನ್ಸ್ ಮಾಡೋಣ ಅಂತ ಡ್ಯಾನ್ಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ನಂಗೂ ಡ್ಯಾನ್ಸ್ಗೂ ದೂರ ಆದ್ರೂ ಒಂದ್ಸತಿ ಟ್ರೈ ಮಾಡಿದೆ. ನಮ್ ಚಿಕ್ಕಿ ಒಂಚೂರು ಡಿಫ್ರೆಂಟ್ ಆಗಿರ್ಲಿ ಅನ್ಬಿಟ್ಟು 600K ಸೆಲೆಬ್ರೇಷನ್ ಗೆ ನೈಟಿ ಹಾಕೊಂಡೆ ಕೇಕ್ ಕಟ್ ಮಾಡಿದ್ರು. ಆನ್ ದ ವೇ ಮನೆಗ್ ಬರ್ಬೇಕಾದ್ರೆ ಫ್ರಾಕ್ಷನ್ ಆಫ್ ಸೆಕೆಂಡ್ ನಲ್ಲಿ ನನ್ ಪಾರ್ತಾಗೆ ಆಕ್ಸಿಡೆಂಟ್ ಆಯ್ತು. ಅವ್ನ್ಗೆ ಕಾಲಿಂದ ಬ್ಲಡ್ ಬರ್ತಿದ್ ನೋಡಿ ಎಲ್ಲಾರ್ಗು ತುಂಬಾನೇ ಬೇಜಾರಾಯ್ತು. ಬೆಳಿಗ್ಗೆ ಅಷ್ಟೇ ನನ್ ಜೊತೆ ಎಷ್ಟು ಖುಷಿಯಾಗಿ ಬಂದ, ಅವನ್ನ ಈ ಸ್ಥಿತಿಲಿ ನಂಗೆ ನೋಡಕ್ ಆಗ್ತಿರ್ಲಿಲ್ಲ. ನಮ್ಮ ಮಮ್ಮಿ ಬಟ್ಟೆ ಮೇಲೆಲ್ಲ ಬ್ಲಡ್ ಆಗಿತ್ತು. ಮಮ್ಮಿ ಕೂಡ ತುಂಬಾನೇ ಡಿಪ್ರೆಸ್ಡ್ ಆಗಿದ್ರು. ಅಂಡ್ ಥ್ಯಾಂಕ್ಸ್ ಟು ಗಾಡ್ ಅವ್ನ್ಗೆ ಇಂಟರ್ನಲ್ ಬ್ಲೀಡಿಂಗ್ ಏನೂ ಆಗಿರ್ಲಿಲ್ಲ, ಬೋನ್ ಫ್ರಾಕ್ಚರ್ ಕೂಡ ಆಗಿರ್ಲಿಲ್ಲ. ಮನೆಗ್ ಬಂದ್ಮೇಲೆ ಡ್ಯಾಡಿನೂ ನೋಡಿ ತುಂಬಾನೇ ಬೇಜಾರಾದ್ರು.